ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗಿದೆ। 2818 ಕೇಂದ್ರಗಳಲ್ಲಿ ಪರೀಕ್ಷೆ 8.96 ಲಕ್ಷ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಬರೆಯಲಿದ್ದಾರೆ। ರಾಜ್ಯದಲ್ಲಿ ಒಟ್ಟು 15881 ಪ್ರೌಢಶಾಲೆಗಳಿದ್ದಾವೆ। 4.61 ಲಕ್ಷ ಬಾಲಕರು ಮತ್ತು 4.34 ಲಕ್ಷ ಬಾಲಕಿಯರು ಈ ಬಾರಿ ಪರೀಕ್ಷೆಯನ್ನು ಬರೆಯಲಿದ್ದಾರೆ। ಪರೀಕ್ಷಾ ಕೊಠಡಿಯಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬಳಕೆ ನಿಷೇಧ ಜೊತೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಕ್ಕಳಿಗೆ ಶುಭ ಹಾರೈಸಿದ್ದಾರೆ। ಈ ಬಾರಿ ಬಾಲಕಿಯರಿಗಿಂತ ಬಾಲಕರೇ ಹೆಚ್ಚು, ಪ್ರತಿ ಬಾರಿಯೂ ಕೂಡ ಬಾಲಕರೇ ಹೆಚ್ಚಿರ್ತಾರೆ, ಈ ಬಾರಿ ಕೂಡ ಬಾಲಕರೇ ಹೆಚ್ಚಿದ್ದಾರೆ। ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗುತ್ತೆ। 2818 ಕೇಂದ್ರಗಳಲ್ಲಿ ಪರೀಕ್ಷೆ ಆಗುವಂತಹದ್ದು 8.96 ಲಕ್ಷ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ಬರೆಯಲಿದ್ದಾರೆ। ರಾಜ್ಯದಲ್ಲಿ ಒಟ್ಟು 15881 ಪ್ರೌಢಶಾಲೆಗಳಿದ್ದಾವೆ। ಅದರಲ್ಲಿ 4.61 ಲಕ್ಷ ಬಾಲಕರಿದ್ದರೆ 4.34 ಲಕ್ಷ ಬಾಲಕಿಯರು ಈ ಬಾರಿ ಪರೀಕ್ಷೆಯನ್ನು ಬರೆಯಲಿದ್ದಾರೆ। ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡಂತಹ ವಿದ್ಯಾರ್ಥಿಗಳ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಪ್ರಥಮ ಮತ್ತು ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿತ್ತು। ಈ ಬಾರಿಯೂ ಕೂಡ ಮಂಗಳೂರು ಭಾಗಕ್ಕೆ ಆ ಒಂದು ಕೀರ್ತಿ ಬರುತ್ತಾ ಎನ್ನುವಂತಹದ್ದು ಬಹಳಷ್ಟು ಕಾತರದ ವಿಚಾರ। ಉಡುಪಿ ಮತ್ತು ಮಂಗಳೂರು ಎರಡು ಜಿಲ್ಲೆಗಳಿಗೆ ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 1 ಮತ್ತು 2ನೇ ಸ್ಥಾನವನ್ನು ದಕ್ಕಿಸಿಕೊಂಡಿತ್ತು। ಈ ಬಾರಿ ಯಾವ ಜಿಲ್ಲೆಯನ್ನು ದಕ್ಕಿಸಿಕೊಳ್ಳುತ್ತೆ ಎನ್ನುವಂತಹದ್ದು ಬಹಳಷ್ಟು ಕ್ಯೂರಿಯಾಸಿಟಿ। ಪರೀಕ್ಷಾ ಕೊಠಡಿಯಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬಳಕೆ ನಿಷೇಧ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಕ್ಕಳಿಗೆ ಶುಭವನ್ನು ಹಾರೈಸಿದ್ದಾರೆ। ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವಂತಹ ಎಲ್ಲ ವಿದ್ಯಾರ್ಥಿ ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೂ ಫ್ರೀಡಮ್ ಟಿವಿ ಕಡೆಯಿಂದಲೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇವೆ।